ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿರುವಂತಹ ಗ್ರಂಥಗಳಿಗೆ ಸರ್ವಮೂಲ ಎಂಬುದಾಗಿ ಸಂಪ್ರದಾಯದಲ್ಲಿ ಬಂದ ಎಲ್ಲ ಮಹಾನುಭಾವರು ಹೆಸರನ್ನು ಕೊಟ್ಟಿದ್ದಾರೆ. ಸರ್ವಮೂಲ ಅಂತನ್ನೋದು ಒಂದು ಗ್ರಂಥದ ಹೆಸರಲ್ಲ, ಅನೇಕ ಗ್ರಂಥಗಳ ಆಚಾರ್ಯರು ರಚನೆ ಮಾಡಿದ ಎಲ್ಲ ಗ್ರಂಥಗಳ ಸಮುದಾಯಕ್ಕೆ ಸರ್ವಮೂಲ ಗ್ರಂಥಗಳು ಎಂಬುದಾಗಿ ಹೆಸರನ್ನು ಹಿರಿಯರೆಲ್ಲರೂ ಹೀಗೆ ಹೇಳ್ತಾ ಬಂದಿದ್ದಾರೆ. ಆ ಸರ್ವಮೂಲ ಗ್ರಂಥದಲ್ಲಿ ಒಂದು ಅದ್ಭುತವಾದ ಗ್ರಂಥ ಅಂತಂದರೆ ಶ್ರೀಕೃಷ್ಣಾಮೃತ ಮಹಾರ್ಣವ ಅಂತನ್ನುವಂತಹ ಗ್ರಂಥ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ದೈನಂದಿನ ಆಚರಣೆ, ಪೂಜಾ, ಏಕಾದಶಿ ಉಪವಾಸ, ನಾಮಮುದ್ರೆಗಳ ಮಹತ್ವ, ವಿಷ್ಣು ಪಾದೋದಕದ ಮಹತ್ವ, ಹೀಗೆ ಅನೇಕ ವಿಷಯಗಳನ್ನು ಈ ಗ್ರಂಥದಲ್ಲಿ ಆಚಾರ್ಯರು ಕೇವಲ 230 ಶ್ಲೋಕಗಳಲ್ಲಿ ನಮಗೆ ತಿಳಿಸಿದ್ದಾರೆ. ಎಲ್ಲವೂ ಕೂಡ ಪ್ರಾಯಃ ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳು. ಬ್ರಹ್ಮದೇವರು, ರುದ್ರದೇವರು, ಯಮಧರ್ಮರಾಜ, ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರು, ನಾರದರು, ಪುಲಸ್ತ್ಯರು, ಪುಲಹರು, ಕ್ರತು, ವಸಿಷ್ಠ, ಅತ್ರಿ, ಆತ್ರೇಯ, ಅಂಗೀರಸ, ಮರೀಚಿ, ಕೌಶಿಕ, ಅಗಸ್ತ್ಯ, ಇನ್ನು ಸೂತಾಚಾರ್ಯರು, ಹೀಗೆ ಅನೇಕರು ಆಯಾ ಪುರಾಣಗಳಲ್ಲಿ ಸಂವಾದ ರೂಪದಲ್ಲಿ ಯಾರ್ಯಾರಿಗೆ ಏನೇನು ಉಪದೇಶವನ್ನು ಮಾಡಿದ್ದಾರೋ ಆ ಎಲ್ಲ ಉಪದೇಶವನ್ನು ಸಂಗ್ರಹ ಮಾಡಿ ಶ್ರೀಕೃಷ್ಣಾಮೃತ ಮಹಾರ್ಣವ ಅಂತನ್ನುವಂತಹ ಗ್ರಂಥವನ್ನು ಆಚಾರ್ಯರು ರಚನೆ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಎಲ್ಲಿ ರಚನೆ ಮಾಡಿದರು ಅಂತಂದರೆ ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥನಾಥಂ ಪ್ರಸ್ಥಾಯ ಪ್ರಚುರತರಾಂತರ ಪ್ರಭಾವಿ ಶ್ರೀಕೃಷ್ಣಾಮೃತ ಪರಮಾರ್ಣವಾಭಿಧಾನಾಂ ಚಕ್ರಯ ಸದ್ವಚನ ತತಿಂಸು ಭಕ್ತಭೂತ್ಯೈ. ಆಚಾರ್ಯರ ಅತ್ಯಂತ ಪ್ರೀತಿಯ ಒಬ್ಬ ಶಿಷ್ಯ. ಆ ಶಿಷ್ಯನಿಗೆ ತ್ರಿಭುವನ ವೈದ್ಯನಾಥನಾಥಂ, ಈ ಮೂರೂ ಲೋಕಗಳಿಗೂ ಕೂಡ ವೈದ್ಯನಾಗಿರುವಂತಹ ಆ ಧನ್ವಂತರಿ, ಆ ಧನ್ವಂತರಿಯ ದೇವಸ್ಥಾನ ಇರುವಂತಹ ಆ ಊರಲ್ಲಿ ಆಚಾರ್ಯರು ತನ್ನ ಶಿಷ್ಯನಿಗೆ ವಿಶೇಷವಾಗಿ ಉಪದೇಶವನ್ನು ಮಾಡಿ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದ ಎಲ್ಲ ಪ್ರಮೇಯಗಳನ್ನು ಉಪದೇಶ ಮಾಡಿ ಗ್ರಂಥರೂಪೇಣ ರಚನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಪಂಚ ಸಂಸ್ಕಾರಗಳು ನಮಗೆ ಬ್ರಾಹ್ಮಣರಿಗೆ ಅತ್ಯಂತ ಅವಶ್ಯಕವಾದದ್ದು. ಪಂಚ ಸಂಸ್ಕಾರಗಳು ಯಾವ್ಯಾವುದು ಅಂತಂದರೆ ತಾಪ, ಪುಂಡ್ರ, ನಾಮ, ಯಜ್ಞ, ಯಾಗ, ಹೀಗೆ 5 ಸಂಸ್ಕಾರಗಳು. ಈ ಸಂಸ್ಕಾರಗಳ ಬಗ್ಗೆ ವಿಶಿಷ್ಟವಾಗಿ ಗೋಪಿಚಂದನವನ್ನು ಹಚ್ಚಿಕೊಳ್ಳಬೇಕು. ಹೇಗೆ? ತಾಪ ಸಂಸ್ಕಾರ ಅಂದರೆ ಗುರುಗಳಿಂದ ನಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳೋದು. ಇನ್ನು ಗೋಪಿಚಂದನದ 12 ನಾಮಗಳ ಮಹತ್ವ, ಮುದ್ರಾಧಾರಣೆಯ ಮಹತ್ವ, ಭಗವಂತನ ನಾಮ ಸಂಕೀರ್ತನೆ, ಯಾಗ, ಯಜ್ಞಾದಿಗಳು ಎಷ್ಟು ಪ್ರಧಾನವಾದದ್ದು, ಇನ್ನು ಅದಕ್ಕೆ ಉಪಾಯವಾದದ್ದು ಯಾವ್ಯಾವುದು, ಹೀಗೆ ಇದೆಲ್ಲವನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಆಚಾರ್ಯರು ಈ ಗ್ರಂಥದಲ್ಲಿ ನಮಗೆ ತಿಳಿಸಿದ್ದಾರೆ. ಭಗವಂತನ ಅರ್ಚನೆಯನ್ನು, ಸ್ಮರಣೆಯನ್ನು, ಧ್ಯಾನವನ್ನು, ಕೀರ್ತನೆಯನ್ನು, ಆ ಕಥೆಯ ಕಥನವನ್ನು, ಆ ಕಥೆಯ ಶ್ರವಣವನ್ನು ಮಾಡಬೇಕು ಅಂತ ಭಾಳ ವಿಶಿಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕೆ ಮಂಗಳಾಚರಣೆಯಲ್ಲಿ ಹೇಳಿದರು, ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ ಎಂಬುದಾಗಿ ಅದ್ಭುತವಾಗಿ ಮಂಗಳಾಚರಣೆಯನ್ನು ಮಾಡಿ ಶಾಲಿಗ್ರಾಮ, ಚಕ್ರಾಂಕಿತಗಳ ಮಹತ್ವವನ್ನು ಕೂಡ ವಿಶೇಷವಾಗಿ ಇಲ್ಲಿ ತಿಳಿಸಿದ್ದಾರೆ. ಆದ ಮೇಲೆ ಏಕಾದಶಿಯ ಬಗ್ಗೆ ಅಂತೂ ಬಹಳ ವಿಶೇಷವಾಗಿ ತಿಳಿಸಿದ್ದಾರೆ. ಯಾರು ಈ ವಿಷ್ಣುವಿನ ಮಹಾತ್ಮ್ಯವನ್ನು ಈ ರೀತಿಯಾಗಿ ಅನುಸಂಧಾನ ಮಾಡ್ತಾರೋ ಅವರು ಎಲ್ಲ ಪಾಪಗಳನ್ನು ಕಳ್ಕೊಂಡು ಭಗವಂತನ ಪಾದಕ್ಕೆ ಸೇರ್ತಾರೆ ಅಂತ ಸ್ವಯಂ ಆಚಾರ್ಯರೇ ಈ ಗ್ರಂಥದಲ್ಲಿ ಹೇಳ್ತಾರೆ. ಸರ್ವ ಪಾಪ ವಿನಿರ್ಮುಕ್ತ ಪ್ರಾಪ್ನೋತಿ ಪರಮಂ ಪದಂ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಅದ್ಭುತವಾದ ಕೃಷ್ಣಾಮೃತ ಮಹಾರ್ಣವ ಎಂಬುವಂತಹ ಗ್ರಂಥವನ್ನು
ರಚನೆ ಮಾಡಿಕೊಟ್ಟಂತಹ ನಮ್ಮ ಆದಿಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಆ ಗ್ರಂಥದ ಸಮಗ್ರವಾದ ಅಧ್ಯಯನ ಮಾಡುವಂತಹ ಸೌಭಾಗ್ಯ, ಆ ಗ್ರಂಥದಲ್ಲಿ ಹೇಳಿದ ಎಲ್ಲ ಪ್ರಮೇಯಗಳನ್ನು ತಿಳ್ಕೊಂಡು ನಮ್ಮ ನಿತ್ಯ ಅನುಷ್ಠಾನದಲ್ಲಿ ತರುವಂತೆ ನಮಗೆ ಆಚಾರ್ಯರು ಅನುಗ್ರಹ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.